ವಯನಾಡಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಜನರು ತಮ್ಮ ಜೀವವನ್ನ ಉಳಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಹೋರಾಡಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಅಂದ್ರೆ ರಕ್ಷಣಾ ಸಿಬ್ಬಂದಿಯವರನ್ನ ಸ್ವಲ್ಪದರಲ್ಲೇ ಕಾಪಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನರ ಚಿನ್ನಾಭರಣಗಳು ಕೂಡ ಪತ್ತೆ ಆಗಿದ್ದಾವೆ. ನೋಡಿ, ಯಾರಿಗ್ ಬೇಕು ಚಿನ್ನಾಭರಣ? ಈಗ ಜೀವ ಉಳಿಸ್ಕೊಂಡ್ರೆ ಸಾಕಾಗಿದೆ. ಮಣ್ಣಿನಡಿ ಕೆಜಿ ಗಟ್ಟಲೆ ಚಿನ್ನಾಭರಣ ಪತ್ತೆ ಆಗ್ತಾ ಇದೆ. ಮೃತದೇಹಗಳ ರಾಶಿ ಹೇಗೆ ಪತ್ತೆ ಆಗ್ತಾ ಇತ್ತು, ಈಗ ಚಿನ್ನಾಭರಣ ಕೂಡ ಪತ್ತೆ ಆಗ್ತಾ ಇದೆ. ಶವಗಳ ಜೊತೆಗೆ ಚಿನ್ನದ ಸರ, ಉಂಗುರ, ಕಾಲ್ಗೆಜ್ಜೆ, ಓಲೆಗಳು ಪತ್ತೆ ಆಗ್ತಿದ್ದಾವೆ. ಶವಗಳ ಜೊತೆಯಲ್ಲಿ ಈ ಚಿನ್ನಾಭರಣಗಳು ಕೂಡ ಸಿಗ್ತಾ ಇದ್ದಾವೆ. ಆಭರಣಗಳು ಸಿಕ್ಕಂತಹ ಜಾಗದಲ್ಲಿ ಶವಗಳನ್ನ ಹುಡುಕಾಟ ಮಾಡಲಾಗ್ತಾ ಇದೆ. ಒಂದ್ ರೀತಿಯಾಗಿ ಕರಳು ಹಿಂಡುವಂತಹ ದೃಶ್ಯಗಳು. ಜನರು ಬದುಕಿದ್ದಂತಹ ಸಂದರ್ಭದಲ್ಲಿ ನಮ್ಮನೆ, ನಮ್ಮ ವಸ್ತುಗಳು, ನಮ್ಮ ಚಿನ್ನಾಭರಣ, ನಮ್ಮ ಆಸ್ತಿ ಅಂತೇಳಿ ಎಷ್ಟೆಲ್ಲ ರಕ್ಷಣೆ ಮಾಡ್ತಾರೆ. ಆದ್ರೀಗ ಅವರು ಇಲ್ಲ. ಅವ್ರು ಧರಿಸಿದಂಥ ಚಿನ್ನಾಭರಣಗಳು ಕೂಡ ಮಣ್ಣಲ್ಲಿ ಮಣ್ಣಾಗ್ತಾ ಇದಾವೆ. ಅಂತಹ ಚಿನ್ನಾಭರಣಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಆ ಚಿನ್ನಾಭರಣಗಳು ಸಿಗ್ತಾ ಇದ್ದಂತೆ ಅದರ ಒಂದು ಸುಳಿವನ್ನ ಇಟ್ಕೊಂಡು ಇಲ್ಲಿ ಮೃತದೇಹ ಇರಬಹುದು ಅಂತೇಳಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಚಿನ್ನದ ಸರ ಸಿಕ್ಕಿದಾವೆ, ಮತ್ತೆ ಈ ಫಿಂಗರ್ ರಿಂಗ್ ಉಂಗುರಗಳು ಸಿಕ್ಕಿದಾವೆ, ಕಾಲ್ಗೆಜ್ಜೆ, ಓಲೆ ಇವೆಲ್ಲ ಕೂಡ ಪತ್ತೆ ಆಗಿರುವಂಥದ್ದು. ಅವೆಲ್ಲ ಎಲ್ಲೆಲ್ಲಿ ಸಿಗ್ತಾವೋ ಆಗ ಅಲ್ಲಿ ಮೃತದೇಹ ಒಂದಿದೆ ಅಂತ ರಕ್ಷಣಾ ಸಿಬ್ಬಂದಿ ಮೃತದೇಹವನ್ನು ಕೂಡ ಹೊರಗೆ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನುಷ್ಯ ಜೀವಂತವಾಗಿದ್ದಾಗ ಮಾತ್ರ ತನ್ನವರಿಗೋಸ್ಕರ, ತನ್ನ ವಸ್ತುಗಳಿಗೋಸ್ಕರ ಹೋರಾಡೋದು. ಆದ್ರೀಗ ಮೃತದೇಹ ಎಲ್ಲೋ ಬಿದ್ದಿರುತ್ತೆ, ಆತನ ವಸ್ತು, ಚಿನ್ನಾಭರಣ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇನ್ನೆಲ್ಲೋ ಬಿದ್ದಿರ್ತವೆ. ಆ ಒಂದೊಂದು ದೃಶ್ಯಗಳು ಕೂಡ ಕಣ್ಣೀರ ಕಥೆಯನ್ನ ಹೇಳ್ತಾ ಇದ್ದಾವೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು, ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಕಡೆ ಚಿನ್ನಾಭರಣ ಸಿಗುತ್ತೆ, ಇನ್ ಕೆಲವು ಕಡೆ ಮೃತದೇಹ ಸಿಗುತ್ತೆ, ಇನ್ನೂ ಕೆಲವು ಕಡೆ ಮೃತದೇಹನೇ ಸಿಗೋದಿಲ್ಲ. ಅಂದ್ರೆ ನಮ್ಮವರು ಕಳೆದೋಗಿದ್ದಾರೆ ಅಂತ ಪತ್ತೆ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮೃತದೇಹಗಳು ಪತ್ತೆ ಆಗ್ತಿಲ್ಲ. ಇನ್ನು ಪತ್ತೆ ಆಗಿರುವಂತ ಮೃತದೇಹ ಇದು ನಮ್ಮವ್ರದೇ, ನಮ್ಮ ತಮ್ಮನೇ, ನಮ್ಮ ಅಕ್ಕನೇ, ನಮ್ಮ ಗಂಡನೇ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಭೀಕರವಾಗಿ ಗುಡ್ಡ ಕುಸಿತದಲ್ಲಿ ಜನರು ಸಾವನ್ನಪ್ಪಿದ್ದಾರೆ.